ಶ್ರೀಕೃಷ್ಣಾಯ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಬ್ರಹ್ಮಸ್ಥಾನ ಸರೋಜ ಮಧ್ಯವಿಲಸಚ್ಚೀತಾಂಶು ಪೀಠಸ್ಥಿತಂ ಸ್ಫೂರ್ಜತ್ಸೂರ್ಯರುಚಿಂ ವರಾಭಯಕರಂ ಕರ್ಪೂರ ಕುಂದೋಜ್ವಲಂ ಶ್ವೇತಸ್ರಗ್ವಸನಾನುಲೇಪನಯುತಂ ವಿದ್ಯುದೃಶಾ ಕಾಂತಯ ಸಂಶ್ಲಿಷ್ಟಾರ್ಧತನಂ ಪ್ರಸನ್ನವದನಂ ವಂದೇ ಗುರುಂ ಸಾದರಂ. ಶ್ರೀಗುರುಭ್ಯೋ ನಮಃ. ಲಂಬೋದರಂ ಪರಮಸುಂದರಮೇಕದಂತಂ ರಕ್ತಾಂಬರಂ ತ್ರಿನಯನಂ ಪರಮಂ ಪವಿತ್ರಂ ಉದ್ಯದ್ದಿವಾಕರ ಕರೋಜ್ವಲಕಾಯಕಾಂತಂ ವಿಘ್ನೇಶ್ವರಂ ಸಕಲ ವಿಘ್ನಹರಂ ನಮಾಮಿ. ತ್ವಾಂ ದೇವ ವಿಘ್ನಧರಣೇತಿ ಚ ಸುಂದರೇತಿ ಭಕ್ತಿಪ್ರಿಯೇತಿ ಸುಖದೇತಿ ಫಲಪ್ರದೇತಿ ವಿದ್ಯಾಪ್ರದೇತ್ಯಗಹರೇತಿ ಚ ಯೇ ಸ್ತುವಂತಿ ತೇಭ್ಯೋ ಗಣೇಶವರದೋ ಭವನಿತ್ಯಮೇವ. ಶ್ರೀ ಮಹಾಗಣಪತೇ ನಮಃ. ಯಾ ಕುಂದೇಂದು ತುಷಾರ ಹಾರದವಳ ಯಾ ಶುಭ್ರ ವಸ್ತ್ರಾವೃತ ಯಾ ವೀಣಾ ವರದಂಡ ಮಂಡಿತಕರ ಯಾ ಶ್ವೇತ ಪದ್ಮಾಸನ ಯಾ ಬ್ರಹ್ಮಾಚ್ಯುತ ಶಂಕರ ಪ್ರಭೃತಿಭಿರ್ದೇವೀ ಸದಾ ವಂದಿತಾ ಸಾ ಮಾಂ ಪಾತು ಸರಸ್ವತಿ ಭಗವತಿ ನಿಶೇಷಜಾಡ್ಯಾಪಃ. ಶ್ರೀ ಸರಸ್ವತ್ಯೇ ನಮಃ. ಜಯತಿ ಪರಾಶರಸೂನುಃ ಸತ್ಯವತಿ ಹೃದಯನಂದನೋ ವ್ಯಾಸಃ ಯಸ್ಯಾಸ್ಯ ಕಮಲಗಲಿತಂ ವಾङ्ಮಯಮೃತಂ ಜಗತ್ಪಿಬತಿ. ಶ್ರೀ ವ್ಯಾಸಾಯ ನಮಃ. ಪ್ರಿಯ ಬಾಂಧವರೇ, ನಮ್ಮ ಈ ಶ್ರೀ ಲಾಲಿಕೃಷ್ಣ ಚಾನಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ಶ್ರೀಮದ್ ಮಾರ್ಕಂಡೇಯ ಮಹಾಪುರಾಣದ 14ನೆಯ ಅಧ್ಯಾಯವಾದ ಯಮಪುರುಷನು ವೈಶ್ಯರಾಜನಿಗೆ ಪುಣ್ಯ ಪಾಪಕರ್ಮಗಳ ಫಲಪ್ರಾಪ್ತಿಯನ್ನು ವರ್ಣಿಸಿದುದು ಎಂಬ ವಿಚಾರ ಮಾಡೋಣ. ಶ್ರೀಕೃಷ್ಣಾಯ ನಮಃ. ಪುತ್ರನು ಇಂತೆಂದನು. ಈ ರೀತಿಯಾಗಿ ಮಹಾತ್ಮನಾದ ವಿಪಶ್ಚಿತ್ ರಾಜನಿಂದ ಪ್ರಶ್ನಿಸಲ್ಪಟ್ಟ ಆ ಯಮಕಿಂಕರನು ಬಲು ಘೋರರೂಪಿಯಾಗಿದ್ದರೂ ವಿನಯಭರಿತವಾದ ಮಾತನ್ನು ಆಡಿದನು. ಯಮಕಿಂಕರನು ಇಂತೆಂದನು. ಮಹಾರಾಜನೇ, ನೀನು ಹೇಳಿರುವಂತೆ ಎಲ್ಲವೂ ನಿಜವಾದುದು. ಆ ವಿಷಯದಲ್ಲಿ ಏನೂ ಸಂಶಯವಿಲ್ಲ. ಆದರೆ ನೀನು ಸ್ವಲ್ಪ ಮಾತ್ರ ಪಾಪವನ್ನು ಮಾಡಿರುತ್ತೀಯೆ. ಅದನ್ನು ಜ್ಞಾಪಕಪಡಿಸುವೆನು. ಪೀವರಿ ಎಂಬ ನಾಮಾಂಕನದಿಂದ ಪ್ರಸಿದ್ಧಳಾದ ನಿನ್ನ ಪತ್ನಿಯಾದ ವೈದರ್ಭಿಯು ಋತುಮತಿಯಾಗಿರುವಾಗ ಹಿಂದೆ ನೀನು ಸಂಗಸುಖವನ್ನು ಹೊಂದದೆ ಅವಳ ಋತುಕಾಲವನ್ನು ವ್ಯರ್ಥ ಮಾಡಿರುತ್ತೀಯೆ. ನಿನ್ನ ಮನಮೆಚ್ಚುವ ಸುಂದರಾಂಗಿಯಾದ ಕೈಕೇಯಿ ಎಂಬ ಪತ್ನಿಯಲ್ಲಿ ಪ್ರೇಮಿಯಾಗಿ ವೈದರ್ಭಿಯ ಋತು ಸಮಯವನ್ನು ವ್ಯರ್ಥಗೊಳಿಸಿರುವುದರಿಂದ ನೀನು ಆ ಪಾಪದಿಂದ ಘೋರವಾದ ಈ ನರಕಕ್ಕೆ ಬಂದಿರುತ್ತೀಯೆ. ಅಗ್ನಿಹೋತ್ರ ಮುಂತಾದ ಹೋಮ ಸಮಯದಲ್ಲಿ ಅಗ್ನಿಯು ಆಜ್ಯ ಹವಿಸ್ಸಿನ ಪ್ರಕ್ಷೇಪವನ್ನು ಹೇಗೆ ಅಪೇಕ್ಷಿಸುವುದೋ ಹಾಗೆ ಋತು ಸಮಯದಲ್ಲಿ ಜನನೇಂದ್ರಿಯದ ಅಭಿಮಾನಿ ದೇವತೆಯಾದ ಪ್ರಜಾಪತಿಯು ವೀರ್ಯ ನಿಷೇಕವನ್ನು ನಿರೀಕ್ಷಿಸುತ್ತಾನೆ. ಯಾವ ಮಾನವನು ಧರ್ಮಾತ್ಮನಾಗಿದ್ದರೂ ಋತು ಸಮಯವನ್ನು ಉಲ್ಲಂಘಿಸಿ ಕಾಮಸುಖದ ಅಭಿರುಚಿಯುಳ್ಳವನಾಗುವನೋ ಅವನು ಪಿತೃಋಣದ ಭಾರದಿಂದ ಪಾಪವನ್ನು ಹೊಂದಿ ನರಕವನ್ನು ಸೇರುವನು. ರಾಜನೇ, ನಿನ್ನಲ್ಲಿರುವ ಪಾತಕವು ಇದೊಂದೇ ಆಗಿದೆ. ಇನ್ನಾವ ಪಾಪವೂ ನಿನ್ನಲ್ಲಿ ಇರುವುದಿಲ್ಲ. ಆದುದರಿಂದ ಇನ್ನು ಮುಂದೆ ಇತ್ತ ಬಾ. ಪುಣ್ಯ ಫಲಗಳನ್ನು ಭುಂಜಿಸಲು ಈ ಕಡೆಗೆ ಬಾ. ವಿಪಶ್ಚಿತ್ ರಾಜರ್ಷಿಯು ಯಮದೂತನ ಈ ಮಾತನ್ನು ಕೇಳಿದನು ಮತ್ತು ಸುತ್ತಲೂ ನರಕಯಾತನೆಯನ್ನು ಅನುಭವಿಸುತ್ತಿದ್ದ ಜಂತುಗಳನ್ನು ನೋಡುತ್ತಾ ಕನಿಕರದಿಂದ ಮತ್ತೆ ಹೀಗೆ ಹೇಳಿದನು. ವಿಪಶ್ಚಿತ್ ರಾಜ ನಿಂತೆಂದನು. ಯಮದೇವನ ಅನುಚರನೇ, ನೀನು ನನ್ನನ್ನು ಎಲ್ಲಿಗೆ ಕರೆದೊಯ್ಯುತ್ತಿರುವೆಯೋ ನಾನು ಅಲ್ಲಿಗೆ ಬರುವೆನು. ಆದರೆ ಒಂದು ವಿಷಯವನ್ನು ಪ್ರಶ್ನಿಸುವೆನು. ನೀನು ಅದಕ್ಕೆ ಸಮಾಧಾನವನ್ನು ಹೇಳಲು ಅರ್ಹನಾಗಿದ್ದೀಯೇ? ಇಗೋ, ಇಲ್ಲಿ ವಜ್ರಮಯವಾದ ಕೊಕ್ಕಿನಿಂದ ಕೂಡಿದ ಕಾಗೆಗಳು ಮಾನವರ ಕಣ್ಣುಗಳನ್ನು ಕೀಳುತ್ತಿವೆ. ಕಿತ್ತು ಹಾಕಿದ ಅವರ ಕಣ್ಣುಗಳು ಮತ್ತೆ ಮತ್ತೆ ಹೊಸದಾಗಿ ಮೊದಲಿನಂತೆ ಹುಟ್ಟುತ್ತಿವೆ. ಇವರು ಹಿಂದೆ ಯಾವ ಪಾಪಕರ್ಮವನ್ನು ಮಾಡಿರುವರು? ಜುಗುಪ್ಸೆಯನ್ನುಂಟು ಮಾಡುವ ಆ ಪಾಪಕರ್ಮವನ್ನು ಹೇಳು. ಹಾಗೂ ಹೊಸದಾಗಿ ಹುಟ್ಟುತ್ತಿರುವ ಇವರ ನಾಲಿಗೆಯನ್ನು ಕತ್ತರಿಸುತ್ತಿವೆ. ಮತ್ತು ಇತ್ತ ಇವರು ಗರಗಸದಿಂದ ಕತ್ತರಿಸಲ್ಪಡುತ್ತಾ ಅತಿಯಾಗಿ ದುಃಖಪಡುತ್ತಿರುವರು. ಇವರು ಸುಡುತ್ತಿರುವ ಮರಳಿನಲ್ಲಿ ಇರುವರು. ಇವರು ಕುದಿಯುವ ಎಣ್ಣೆಯಲ್ಲಿ ಸುಳಿದಾಡುವರು.
ಯಾವ ಪಾಪದಿಂದ ಇವರಿಗೆ ಈ ದುಃಖವು ಪ್ರಾಪ್ತಿಯಾಗಿದೆ? ಮತ್ತು ದೇಹದ ಮರ್ಮ ಸಂಧಿಸ್ಥಾನಗಳು ಕತ್ತರಿಸಿ ಹೋಗಿ ತಡೆಯಲಾರದ ಪೀಡೆಯಿಂದ ಗಟ್ಟಿಯಾಗಿ ಕೂಗಿಕೊಳ್ಳುವ ಹಾಗೆ ಇವರು ಲೋಹದ ಕೊಕ್ಕಿನ ಕಾಗೆಗಳಿಂದ ಸೆಳೆಯಲ್ಪಡುತ್ತಿರುವರು. ಇವರು ಯಾವ ಪಾತಕವನ್ನು ಮಾಡಿದವರು ಹೇಳು? ಲೋಹದ ಕೊಕ್ಕಿನಿಂದ ಚುಚ್ಚಿ ಕಡಿದು ಎಲ್ಲ ಅವಯವಗಳಲ್ಲಿಯೂ ಗಾಯಾಳುಗಳಾಗಿ ಗಟ್ಟಿಯಾಗಿ ಕೂಗಿಕೊಳ್ಳುತ್ತಿದ್ದರೂ ಈ ಮಾನವರು ಹಗಲು ರಾತ್ರಿಯಲ್ಲೆಲ್ಲ ಪೀಡಿಸಲ್ಪಡುತ್ತಿರುವುದು ಏಕೆ? ಪಾಪಕರ್ಮ ಮಾಡಿದವರು ಅನುಭವಿಸುತ್ತಿರುವ ಈ ಎಲ್ಲ ಯಾತನೆಗಳೂ ಕಾಣಿಸುವವು. ಯಾವ ಪಾಪ ಪರಿಪಾಕದಿಂದ ಯಾವ ಯಾತನೆಯೂ ಉಂಟಾಗುವುದೆಂಬುದನ್ನು ಕ್ರಮವಾಗಿ ಹೇಳು. ಯಮಕಿಂಕರನು ಹೀಗೆಂದನು, ಭೂಪತಿಯೇ, ಪಾಪಕರ್ಮ ಪರಿಪಾಕದಿಂದ ಲಭಿಸುವ ಫಲಭೋಗದ ವಿಷಯದಲ್ಲಿ ನೀನು ನನ್ನನ್ನು ಪ್ರಶ್ನಿಸಿದ್ದೀಯೆ. ಅದನ್ನು ನಾನು ನಿನಗೆ ಯಥಾವತ್ತಾಗಿ ಸಂಕ್ಷೇಪದಿಂದ ತಿಳಿಸುವೆನು. ಪುರುಷನು ಪುಣ್ಯ ಪಾಪಗಳೆರಡನ್ನೂ ಕ್ರಮವಾಗಿ ಅನುಭವಿಸುತ್ತಾನೆ. ಅದರದರ ಫಲವನ್ನು ಭುಂಜಿಸಿದ ಹಾಗೆಲ್ಲ ಪಾಪವೋ ಪುಣ್ಯವೋ ಎರಡೂ ಕ್ಷಯಿಸಿ ಹೋಗುವವು. ಮಾನವನು ಫಲವನ್ನು ಭುಂಜಿಸಿದ ಹೊರತು ಪುಣ್ಯ ಅಥವಾ ಪಾಪ ಯಾವ ಕರ್ಮವನ್ನೂ ಬಿಡಲಾರನು. ಫಲ ಭೋಗಗಳಿಂದಲೇ ಕಳೆದುಕೊಳ್ಳಬೇಕಾದ ಪುಣ್ಯ ಪಾಪಗಳನ್ನು ನನ್ನಿಂದ ಕೇಳು. ಪಾಪಿಗಳು ಮತ್ತು ದರಿದ್ರರೂ ಆದ ಮಾನವರು ದುರ್ಭಿಕ್ಷದ ಮುಂದೆ ಒಂದು ದುರ್ಭಿಕ್ಷವನ್ನು, ಕ್ಲೇಶದ ಮುಂದೆ ಕ್ಲೇಶವನ್ನು, ಭಯದ ಮುಂದೆ ಭಯವನ್ನು ಮತ್ತು ಮರಣದ ಮುಂದೆ ಮರಣವನ್ನು ಹೊಂದಿ ಸಾಗಿ ಹೋಗುತ್ತಿರುವರು. ಜಂತುಗಳು ತಮ್ಮ ಕರ್ಮಬಂಧವನ್ನು ಅನುಸರಿಸಿ ಬಗೆ ಬಗೆಯ ಗತಿಯನ್ನು ಹೊಂದುವರು. ಉತ್ಸವದ ಮುಂದೆ ಉತ್ಸವವನ್ನು, ಸ್ವರ್ಗದ ಮುಂದೆ ಸ್ವರ್ಗವನ್ನು ಮತ್ತು ಸುಖದ ಮುಂದೆ ಮತ್ತೊಂದು ಸುಖವನ್ನು ಅನುಭವಿಸುವುದುಂಟು. ಕರ್ಮ ಶ್ರದ್ಧೆಯುಳ್ಳವರು, ಚಾಪಲದಿಂದ ನಿಗ್ರಹಿಸಿದ ಇಂದ್ರಿಯವುಳ್ಳವರು, ದಾನ ಧರ್ಮವನ್ನು ಮಾಡಿದವರು ಮತ್ತು ಅನೇಕ ಬಗೆಯ ಕಲ್ಯಾಣ ಕರ್ಮವನ್ನು ಮಾಡಿದವರು ಸುಖ ಪರಂಪರೆಗಳನ್ನು ಹೊಂದುವರು. ಪಾಪಕರ್ಮದಿಂದ ಬದ್ಧರಾದವರು ಹುಲಿ ಆನೆಗಳಿಂದ ಆಗುವ ದುರ್ಗ ಸಂಕಟಗಳನ್ನು, ಹಾವು ಕಳ್ಳಕಾಕರ ಭಯವನ್ನು ಹೊಂದುವರು. ಇದಕ್ಕೂ ಹೆಚ್ಚು ಹೇಳುವುದೇನು? ಹಾಗೆಯೇ ಪುಣ್ಯವಂತರು ಸುವಾಸನೆಯುಳ್ಳ ಪುಷ್ಪಮಾಲ್ಯ, ಅಮೂಲ್ಯ ವಸ್ತ್ರ, ಉತ್ತಮವಾದ ಯಾನ ಶಯನ ಆಸನ ಭೋಜನವುಳ್ಳವರು, ಸ್ತುತಿಸಲ್ಪಡುವವರೂ ಆಗಿ ಪುಣ್ಯಬಲದಿಂದ ಯಾವಾಗಲೂ ಪುಣ್ಯಾಟವಿಗಳಲ್ಲಿ ಸಂಚರಿಸುವರು. ಹೀಗೆ ಕಳೆದ ನೂರಾರು ಸಾವಿರಾರು ಜನ್ಮ ರಾಶಿಗಳಲ್ಲಿ ಆಚರಿಸಿ ಕೂಡಿ ಹಾಕಿರುವ ಪುಣ್ಯ ಪಾಪ ಕರ್ಮಗಳು ಮಾನವರಿಗೆ ಎಂದೋ ಸುಖ ದುಃಖಗಳೆಂಬ ಅಂಕುರಗಳು ಹುಟ್ಟಲು ಕಾರಣಗಳಾಗುವವು. ರಾಜನೇ, ಬೀಜವು ಮೊಳಕೆಯನ್ನು ಬಿಡಲು ನೀರನ್ನು ಹೇಗೆ ಅಪೇಕ್ಷಿಸುವುದು, ಹಾಗೆ ಪುಣ್ಯ ಅಪುಣ್ಯಗಳು ಫಲಾಂಕುರವನ್ನು ತೋರ್ಪಡಿಸಲು ಉಚಿತವಾದ ಕಾಲ, ದೇಶ, ಕರ್ಮಾಂತರ ಮತ್ತು ಸಾಧನಗಳನ್ನು ಅಪೇಕ್ಷಿಸುವವು. ಮಾನವರು ಮಾಡಿರುವ ಸ್ವಲ್ಪ ಮಾತ್ರ ಪಾಪವು ದೇಶ, ಕಾಲ, ಇತರ ಸಹಾಯಗಳಿಂದ ಸೇರಿಕೊಂಡು ಹೆಜ್ಜೆಯನ್ನಿಡುವಾಗ ಮುಳ್ಳು ಚುಚ್ಚಿದ ದುಃಖವನ್ನು ಕೊಡುವುದು. ಆ ಪಾಪವು ಬಲು ದೊಡ್ಡದಾದರೆ ಆಣಿ, ಮೊಳೆ, ಗೂಟ ಮುಂತಾದವುಗಳು ತಗುಲಿ ಹೆಚ್ಚು ದುಃಖವನ್ನು, ಅದರಂತೆ ಸಹಿಸಲಾಗದ ಶಿರೋವೇದನೆ ಮುಂತಾದ ಪೀಡೆಯನ್ನು ಕೊಡುವುದು. ಪಾಪಗಳು ತಮ್ಮ ಫಲಭೋಗವನ್ನು ಕೊಡಲು ಅಪತ್ಯ, ಭೋಜನ, ಶೀತ ಉಷ್ಣ ಸಮಯ, ಶ್ರಮ, ತಾಪ ಮುಂತಾದ ಇತರ ಸಹಾಯ ಸಂಪತ್ತಿಯನ್ನು ಅನ್ಯೋನ್ಯವಾಗಿ ಅಪೇಕ್ಷಿಸುತ್ತವೆ. ಹೀಗೆಯೇ ಮಹತ್ತಾದ ಪಾಪಗಳು ದೀರ್ಘಕಾಲ ಅನುಭವಿಸಬೇಕಾದ ರೋಗ ಮುಂತಾದ ವಿಕಾರಗಳನ್ನು, ಶಸ್ತ್ರ, ಅಗ್ನಿ ಇವುಗಳ ಕಷ್ಟ ಪೀಡೆಗಳನ್ನು ಮತ್ತು ಬಂಧನ ಮುಂತಾದ ವಿಪತ್ತುಗಳನ್ನು ಕೊಡುತ್ತವೆ.
ಸ್ವಲ್ಪ ಮಾತ್ರವಾದ ಪುಣ್ಯವು ಸುಗಂಧ, ಉತ್ತಮವಾದ ಸ್ಪರ್ಶ, ಇಂಪಾದ ಶಬ್ದ ಹಾಗೂ ಮಧುರವಾದ ರಸ ಇವೇ ಮೊದಲಾದ ವಿಷಯಗಳ ಭೋಗವನ್ನು ಅನಾಯಾಸವಾಗಿ ಕೊಡುವುದು. ದೀರ್ಘಕಾಲದವರೆಗೆ ಆಚರಿಸಿದ ಗುರುತರವಾದ ಪುಣ್ಯಕರ್ಮವು ಅದಕ್ಕೆ ತಕ್ಕಂತೆ ದೊಡ್ಡದಾದ ಮತ್ತು ಬಹುಕಾಲ ಅನುಭವಿಸಬಹುದಾದ ವಿಷಯ ಭೋಗವನ್ನು ಕೊಡುವುದು. ಹೀಗೆ ಮಾನವನು ಅನೇಕ ಸಂಸಾರಗಳಲ್ಲಿ ಒದಗುವ ಪುಣ್ಯ ಪಾಪ ಕರ್ಮಗಳಿಂದ ಹುಟ್ಟುವ ಸುಖ ದುಃಖ ಪರಂಪರೆಗಳನ್ನು ಭುಂಜಿಸುತ್ತಾ ಇರುವನು. ಜ್ಞಾನ ಅಜ್ಞಾನಗಳನ್ನು ತಾರತಮ್ಯದಿಂದ ಹುಟ್ಟಿಸುವ ಪುಣ್ಯ ಪಾಪ ಕರ್ಮಗಳು ವಿರುದ್ಧವಾದ ದೇಶ ಜಾತಿ ಮುಂತಾದವುಗಳಿಂದ ತಡೆಯಲ್ಪಟ್ಟು ಫಲೋನ್ಮುಖವಾಗದೆ ಆತ್ಮನಲ್ಲಿ ಸೂಕ್ಷ್ಮ ರೂಪದಿಂದ ಇರುತ್ತವೆ. ಯಾವ ಮಾನವನಾದರೂ ಕರ್ಮ, ಮನಸ್ಸು ಮತ್ತು ವಾಗೀಂದ್ರಿಯ ಎಂಬ ತ್ರಿಕರಣಗಳಿಂದ ಪುಣ್ಯವನ್ನಾಗಲಿ ಪಾಪವನ್ನಾಗಲಿ ಮಾಡದೆ ಯಾವಾಗಲೂ ಇರುವುದಿಲ್ಲ. ಪುರುಷನು ಹೆಚ್ಚು ಅಥವಾ ಕಡಿಮೆಯಾಗಿರುವ ಸುಖ ಅಥವಾ ದುಃಖ ಇವುಗಳಲ್ಲಿ ಯಾವುದನ್ನು ಹೊಂದುವನೋ ಅದು ತನಗೆ ಅನುರೂಪವಾದ ವಿಕಾರವನ್ನು ಮನಸ್ಸಿನಲ್ಲಿ ಹುಟ್ಟಿಸುವುದು. ಮನಸ್ಸಿನಲ್ಲಿ ಉಂಟಾಗುವ ಪರಿಣಾಮದಿಂದ ಉಪಭುಂಜಿಸಿದಂತಾಗಿ ಮಾನವನಲ್ಲಿ ಪುಣ್ಯ ಪಾಪಗಳು ಯಾವುದಿದ್ದರೂ ತಿನ್ನುತ್ತಿದ್ದ ಆಹಾರದಂತೆ ಕ್ರಮವಾಗಿ ಕ್ಷಯಿಸಿ ಹೋಗುವವು. ನರಕದ ನಡುವೆ ಬಿದ್ದಿರುವ ಈ ಮಾನವರು ಈ ರೀತಿಯಾದ ಯಾತನೆಗಳ ಭೋಗದಿಂದ ತಾವು ಮಾಡಿದ ಘೋರ ಮಹಾಪಾತಕವನ್ನು ಕಳೆದುಕೊಳ್ಳುತ್ತಿರುವರು. ಎಲೆ ರಾಜನೇ, ಹಾಗೆಯೇ ಪುಣ್ಯವಂತರು ಸ್ವರ್ಗಲೋಕದಲ್ಲಿ ದೇವತೆಗಳ ಜೊತೆಗೆ ಗಂಧರ್ವ, ಸಿದ್ಧ, ಅಪ್ಸರ ಸ್ತ್ರೀಯರ ಗೀತ ನೃತ್ಯಾದಿಗಳನ್ನು ಭುಂಜಿಸಿ ಪುಣ್ಯವನ್ನು ಕಳೆದುಕೊಳ್ಳುವರು. ದೇವಜನ್ಮ, ಮನುಷ್ಯ ಜನ್ಮ ಅಥವಾ ಮೂಕ ಪ್ರಾಣಿ ಜನ್ಮ ಇವುಗಳಲ್ಲಿ ಪುಣ್ಯ ಪಾಪ ಕರ್ಮಗಳಿಂದ ಹುಟ್ಟುವ ಸುಖ ದುಃಖಗಳನ್ನು ಸೂಚಿಸುವ ಶುಭ ಅಶುಭಗಳನ್ನು ಅನುಭವಿಸುವರು. ರಾಜನೇ, ಪಾಪಿಗಳು ಅನುಭವಿಸುವ ಯಾತನೆಗಳಲ್ಲಿ ಯಾವ ಪಾಪದಿಂದ ಏನೇನು ಯಾತನೆಯುಂಟಾಗುವುದೆಂಬುದನ್ನು ನೀನು ನನ್ನಲ್ಲಿ ಪ್ರಶ್ನಿಸಿದ್ದೀಯೆ. ಅದನ್ನು ಸಮಗ್ರವಾಗಿ ನಿನಗೆ ಹೇಳುವೆನು. ನರಾಧಮರು ಪರಸ್ತ್ರೀಯರನ್ನು ದುಷ್ಟವಾದ ಕಣ್ಣಿನಿಂದಲೂ ದುಷ್ಟ ಭಾವನೆಯುಳ್ಳ ಮನಸ್ಸಿನಿಂದಲೂ ನೋಡುವರು ಮತ್ತು ಹಾಗೆಯೇ ಪರದ್ರವ್ಯದಲ್ಲಿ ಆಶೆ ಇಡುವರು. ಅಂತಹ ಪಾಪಿಗಳ ಕಣ್ಣುಗಳನ್ನು ಈ ವಜ್ರದ ಕೊಕ್ಕಿನಿಂದ ಕೂಡಿದ ಪಕ್ಷಿಗಳು ಕಿತ್ತು ಹಾಕುತ್ತಿವೆ. ಆ ಪಾಪಿಗಳಿಗೆ ಕಿತ್ತು ಹಾಕಿದ ಕಣ್ಣುಗಳು ಮೊದಲಿನಂತೆ ಹುಟ್ಟಿಕೊಳ್ಳುವವು. ಆ ಪಾಪಿಗಳು ಎಷ್ಟು ಸಲ ರೆಪ್ಪೆಗಳನ್ನು ಹೊಡೆಯುವವರೆಗೆ ದುಷ್ಟ ಭಾವನೆಯಿಂದ ಪಾಪವನ್ನು ಮಾಡುವರೋ ಅಷ್ಟು ಸಹಸ್ರ ವರ್ಷಗಳವರೆಗೆ ನೇತ್ರಪೀಡೆಯನ್ನು ಅನುಭವಿಸುವರು. ಯಾವ ಮಾನವರು ಶತ್ರು ಜನಗಳಿಗಾದರೋ ಅಸಚ್ಛಾಸ್ತ್ರದ ಉಪದೇಶವನ್ನು ಕೊಡುವರು ಮತ್ತು ಅಸಾಧು ರೀತಿಯಲ್ಲಿ ಸಲಹೆ ನೀಡುವರು, ಆ ಪಾಪಿಗಳಿಗೆ ಈ ಬಗೆಯಿಂದ ದೃಷ್ಟಿ ನಾಶವಾಗುವುದು. ಯಾರಿಂದ ಶಾಸ್ತ್ರಾರ್ಥವು ಬೇರೆ ವಿಧವಾಗಿ ವಿವರಿಸಲ್ಪಡುವುದೋ, ಯಾರಿಂದ ಅಸತ್ಯವಾದ ಮಾತು ನುಡಿಯಲ್ಪಡುವುದೋ, ಯಾರಿಂದ ವೇದ ದೇವ ದ್ವಿಜ ಮುಂತಾದವರ ನಿಂದೆಯೂ ಮಾಡಲ್ಪಡುವುದೋ ಅವರಿಗೆ ಜಿಹ್ವಾಛೇದ ಯಾತನೆಯೂ ಉಂಟಾಗುವುದು. ಅಂತಹ ಪಾತಕಿಗಳ ನಾಲಿಗೆಗಳನ್ನು ಮತ್ತೆ ಮತ್ತೆ ಹುಟ್ಟಿದ ಹಾಗೆಲ್ಲ ಈ ಭಯಂಕರವಾದ ವಜ್ರತುಂಡ ಪಕ್ಷಿಗಳು ಸಹಸ್ರಾರು ವರ್ಷಗಳವರೆಗೆ ಕಿತ್ತು ಹಾಕುವವು. ಮಿತ್ರರಲ್ಲಿ ಪರಸ್ಪರ ಭೇದವನ್ನು, ತಂದೆ ಮಕ್ಕಳಲ್ಲಿ ವೈಷಮ್ಯವನ್ನು, ಸ್ವಜನರಲ್ಲಿ ಅನ್ಯೋನ್ಯ ಅವಿಶ್ವಾಸವನ್ನು, ಗೃಹಸ್ಥ ಪುರೋಹಿತರಲ್ಲಿ ವೈಮನಸ್ಯವನ್ನು, ತಾಯಿ ಮಕ್ಕಳಲ್ಲಿ ದ್ವೇಷವನ್ನು ಮತ್ತು ಸಹಚರರಲ್ಲಿ ಭೇದ ಬುದ್ಧಿಯನ್ನು ಉಂಟುಮಾಡುವುದು ಪಾತಕವು. ರಾಜನೇ, ಹಾಗೆ ಗಂಡ ಹೆಂಡಿರಲ್ಲಿ ಅನ್ಯೋನ್ಯ ಭೇದವನ್ನು ಕಲ್ಪಿಸುವುದು ಪಾತಕವು. ಅಂತಹ ಪಾತಕವನ್ನು ಮಾಡಿದ ಈ ನರಾಧಮರು ಗರಗಸದಿಂದ ಕೊಯ್ಯಲ್ಪಡುತ್ತಿರುವುದನ್ನು ನೋಡು.
ಮತ್ತು ಪರರಿಗೆ ತಾಪವನ್ನು ಕೊಡುವವರು, ಸುಖ ಭೋಗವನ್ನು ತಡೆಯುವವರು ಹಾಗೂ ಬೀಸಣಿಗೆ, ಒಳ್ಳೆ ಗಾಳಿಯ ಪ್ರದೇಶ, ಚಂದನ, ಲಾವಂಚ ಮುಂತಾದ ಶೈತ್ಯಾನುಭವ ಸಾಮಗ್ರಿಯನ್ನು ಅಪಹರಿಸಿದವರು ಪಾತಕಿಗಳಾಗುವರು. ಯಾವ ಅಧಮರು ಪರರಿಗೆ ಪ್ರಾಣಾಪಾಯವಾಗುವಂತಹ ಕ್ಲೇಶವನ್ನು ಕೊಡುವರೋ ಅಂತಹ ಈ ಪಾಪಿಗಳು ಸುಡುತ್ತಿರುವ ಮರಳಿನ ರಾಶಿಯಲ್ಲಿ ನಿಂತು ದುಃಖಪಡುತ್ತಿರುವರು. ಒಬ್ಬನಿಂದ ಶ್ರಾದ್ದ ಭೋಜನಕ್ಕೆ ನಿಮಂತ್ರಣವನ್ನು ಹೊಂದಿದ್ದು ಅದನ್ನು ಉಲ್ಲಂಘಿಸಿ ಬೇರೊಂದು ಶ್ರಾದ್ದಾನ್ನವನ್ನು ದೈವ ಅಥವಾ ಪಿತೃಸ್ಥಾನಗಳಲ್ಲಿ ಕುಳಿತು ಭುಂಜಿಸುವ ಪಾಪಿಯು ಈ ಕ್ರೂರ ಪಕ್ಷಿಗಳಿಂದ 2 ಕಡೆ ಎಳೆಯಲ್ಪಡುವನು. ಯಾವ ನರನು ಕೆಟ್ಟ ಮಾತುಗಳಿಂದ ಸಾಧುಗಳ ಮರ್ಮಸ್ಥಾನಗಳನ್ನು ಭೇದಿಸುವನು ಅಂತಹ ಪಾಪಿಯನ್ನು ಈ ಪಕ್ಷಿಗಳು ತಡೆಯಿಲ್ಲದ ಹಾಗೆ ಪೀಡಿಸುತ್ತಿವೆ. ಯಾವ ಮಾನವನು ತಾನು ಪರಮಾರ್ಥವಾಗಿ ತಿಳಿದಿರುವುದಕ್ಕೆ ವಿರೋಧವಾಗಿ ಮಾತನಾಡಿ ಚಾಡಿಯನ್ನು ಹೇಳುವನೋ ಆ ಪಾಪಿಯ ನಾಲಿಗೆಯು ಹೀಗೆ ಹರಿತವಾದ ಕತ್ತಿಗಳಿಂದ 2 ಭಾಗವಾಗಿ ಸೀಳಲ್ಪಡುವುದು. ಯಾರು ಅಹಂಕಾರದಿಂದ ಮದಿಸಿ ಮಾತಾಪಿತೃಗಳಿಗೂ ಮತ್ತು ಗುರುಗಳಿಗೂ ಅವಮಾನವನ್ನು ಮಾಡುವರೋ ಅಂತಹ ಪಾಪಿಗಳು ಹೀಗೆ ಕೀವು ಮಲ ಮೂತ್ರಗಳಿಂದ ತುಂಬಿರುವ ಹಳ್ಳದಲ್ಲಿ ಅಧೋಮುಖರಾಗಿ ಮುಳುಗುವರು. ಯಾವ ಮಾನವರು ಪಂಚಮಹಾಯಜ್ಞಗಳನ್ನು ಆಚರಿಸದೆ ದೇವತಾ, ಅಗ್ನಿ, ಪಿತೃ, ಭೂತ, ಅತಿಥಿ, ಅಭ್ಯಾಗತ ಮತ್ತು ಭೃತ್ಯಜನ ಇವರು ಭುಂಜಿಸದೇ ಇರುವಾಗ ತಾವು ಮಾತ್ರ ಭುಂಜಿಸುವರೋ ಅವರು ಪಾಪಭಾಗಿಗಳಾಗುವರು. ಅಂತಹ ಪಾಪಿಗಳು ಎದುರಿಗೆ ಕಾಣಿಸುತ್ತಿದ್ದ ಪಾಪಿ ಜನರಂತೆ ಸೂಜಿಯಂತಿರುವ ಮುಖವುಳ್ಳವರು, ಬೆಟ್ಟದಂತೆ ಹೊಟ್ಟೆಯುಳ್ಳವರೂ ಆಗಿ ಜನಿಸಿ ಕೀವಿನ ಸ್ರಾವವನ್ನು ಭುಂಜಿಸುವವರಾಗುತ್ತಾರೆ. ಅಂತಹ ಪಾಪಿಗಳನ್ನು ಇತ್ತ ನೋಡು. ಒಂದು ಸಾಲಿನಲ್ಲಿ ಭೋಜನಕ್ಕೆ ಕುಳಿತುಕೊಂಡವರಲ್ಲಿ ವಿಪ್ರನನ್ನೋ ಅಥವಾ ಇತರ ವರ್ಣದವನನ್ನೋ ಉತ್ತಮ ಅಧಮ ಭಾವದಿಂದ ಆಧರಿಸಿ ಭೋಜನ ಮಾಡಿಸಿದವರು ಮುಂದೆ ಕಾಣುತ್ತಲಿರುವ ಈ ಪಾಪಿ ಜನರಂತೆ ಮಲವನ್ನು ಭುಂಜಿಸುವರು. ಒಂದು ಗುಂಪಾಗಿ ಪ್ರಯಾಣ ಮಾಡುತ್ತಿರುವವರಲ್ಲಿ ತನ್ನ ಕೈಯಲ್ಲಿ ಏನೂ ಇಲ್ಲದೆ ಅನ್ನ ಅರ್ಥಗಳನ್ನು ಆಶಿಸುತ್ತಿರುವ ಒಬ್ಬನನ್ನು ಬಿಟ್ಟು ಮಿಕ್ಕವರು ಯಾರು ತಮ್ಮ ತಮ್ಮ ಅನ್ನವನ್ನು ಭುಂಜಿಸುವರೋ ಅಂತಹ ಪಾಪಿಗಳು ಹೀಗೆ ಶ್ಲೇಷ್ಮವನ್ನು ಭುಂಜಿಸುವರು. ಯಾವ ಮನುಜರು ಎಂಜಲು ಕೈಗಳಿಂದ ಗೋ, ಬ್ರಾಹ್ಮಣ ಮತ್ತು ಅಗ್ನಿ ಇವುಗಳನ್ನು ಸ್ಪರ್ಶಿಸುವರೋ ಅಂತಹ ಈ ಪಾಪಿಗಳ ಕೈಗಳು ಉರಿಯುತ್ತಿದ್ದ ಅಗ್ನಿಕುಂಡದಲ್ಲಿ ಹಾಕಲ್ಪಡುತ್ತಿವೆ. ಹಾಗೂ ಎಂಜಲಿನಿಂದ ಕೂಡಿರುವ ಸಮಯದಲ್ಲಿ ಸ್ವೇಚ್ಛೆಯಿಂದ ಯಾರು ಸೂರ್ಯ, ಚಂದ್ರ, ನಕ್ಷತ್ರಗಳನ್ನು ಸಂದರ್ಶಿಸುವರೋ ಅವರ ಕಣ್ಣಿನ ಮೇಲೆ ಯಮಪುರುಷರು ಹಾಕಿರುವ ಬೆಂಕಿಯು ಉರಿಯುತ್ತಿದೆ. ಮತ್ತು ಗೋವು, ಅಗ್ನಿ, ಜನನಿ, ವಿಪ್ರ, ಜ್ಯೇಷ್ಠಭ್ರಾತ, ಅಕ್ಕ, ನಾದಿನಿ ಮತ್ತು ಗುರುಜನ ಇವರನ್ನು ಕಾಲಿನಿಂದ ಸ್ಪರ್ಶಿಸಿದ ಮಾನವರು ಪಾಪಿಗಳಾಗುವರು. ಅಂತಹ ಈ ಪಾಪಿಗಳು ಬೆಂಕಿಯಲ್ಲಿ ಕಾಯಿಸಿದ ಲೋಹಮಯವಾದ ಬೇಡಿಗಳಿಂದ ಕಟ್ಟಲ್ಪಟ್ಟ ಕಾಲುಗಳುಳ್ಳವರಾಗಿ ಮಂಡಿಯವರೆಗೆ ದಾಹ ದುಃಖವನ್ನು ಅನುಭವಿಸುತ್ತಾ ಬೆಂಕಿ ಕೆಂಡಗಳ ರಾಶಿಯ ಮಧ್ಯದಲ್ಲಿ ನಿಂತಿರುವರು. ಪಾಯಸ, ಕೃಸರ ಮತ್ತು ದೇವತಾ ನಿವೇದನಕ್ಕೆ ಯೋಗ್ಯವಾದ ಇತರ ಬಗೆಯ ಅನ್ನ ಇವುಗಳನ್ನು ವಿಧಿ ಸಂಸ್ಕಾರವಿಲ್ಲದೆ ಭುಂಜಿಸುವವರು ಪಾಪ ಫಲಭಾಗಿಗಳಾಗುವರು. ಯಮದೂತರು ಅಂತಹವರನ್ನು ನೆಲದಲ್ಲಿ ಕೆಡವಿ ಅವರು ಕಣ್ಣನ್ನು ಅರಳಿಸಿಕೊಂಡು ನೋಡುತ್ತಿರುವ ಹಾಗೆ ಅವರ ಮುಖದಿಂದ ಕಣ್ಣುಗಳನ್ನು ಚಿಮುಟಗಳಿಂದ ಕೀಳುತ್ತಿರುವರು. ಇದನ್ನು ನೋಡು. ಯಾವ ಪಾಪಿಗಳು ಗುರು, ದೇವ, ದ್ವಿಜ ಮತ್ತು ವೇದ ಇವರ ನಿಂದೆಯನ್ನು ಅಭಿನಂದಿಸುತ್ತಾ ಕೇಳುವರೋ ಅವರು ಮುಂದೆ ಹೇಳುವ ಯಾತನೆಯನ್ನು ಅನುಭವಿಸುವರು. ಅಂತಹ ಪಾಪಿಗಳ ಕಿವಿಗಳಲ್ಲಿ
ಯಮದೂತರು ಬೆಂಕಿಯಲ್ಲಿ ಕಾಯಿಸಿ ಕೆಂಪಾದ ಕಬ್ಬಿಣದ ಕೀಲಗಳನ್ನು ಅವರು ವಿಲಪಿಸುತ್ತಿದ್ದ ಹಾಗೆಯೇ ನಿರ್ದಯರಾಗಿ ಮತ್ತೆ ಮತ್ತೆ ಹೂಳುವರು. ಯಾವ ಮಾನವರು ಕ್ರೋಧ ಲೋಭಗಳಿಗೆ ವಶರಾಗಿ ಅರವಟ್ಟಿಗೆ ದೇವತಾಮೂರ್ತಿ, ಬ್ರಾಹ್ಮಣ ಗೃಹ, ಮಂಗಳ ಸಭೆ ಮತ್ತು ದೇವಾಲಯ ಇವುಗಳನ್ನು ಮುರಿದು ನಾಶಪಡಿಸುವರೋ ಅವರು ಪಾಪಿಗಳಾಗುವರು. ಭಯಂಕರರಾದ ಯಮಕಿಂಕರರು ಹರಿತವಾದ ಶಸ್ತ್ರಗಳಿಂದ ಮತ್ತೆ ಮತ್ತೆ ವಿಲಪಿಸುತ್ತಿದ್ದ ಅಂತಹ ಪಾಪಿಗಳ ದೇಹದಿಂದ ಚರ್ಮವನ್ನು ಸುಲಿಯುವರು. ಯಾರು ಗೋವು, ಬ್ರಾಹ್ಮಣ, ಸೂರ್ಯ ಇವರಿಗೆ ಅಭಿಮುಖರಾಗಿ ಅಥವಾ ಮಾರ್ಗ ಮಧ್ಯದಲ್ಲಿ ಇರುವವರಾಗಿ ಮಲವಿಸರ್ಜನೆಯನ್ನು ಮಾಡುವರು, ಅಂತಹ ಪಾಪಿಗಳು ಗೋಳಾಡುತ್ತಿದ್ದರೂ ಕಾಗೆಗಳು ಅವರ ಗುದೇಂದ್ರಿಯದಿಂದ ನರಗಳನ್ನು ಸೆಳೆಯುತ್ತಿವೆ. ಯಾವ ಮನುಷ್ಯನು ತನ್ನ ಕನ್ಯೆಯನ್ನು ಮೊದಲು ಒಬ್ಬನಿಗೆ ಕೊಟ್ಟು ಮತ್ತೆ ಮತ್ತೊಬ್ಬನಿಗೆ ಅವಳನ್ನು ಕೊಡುವನೋ ಅವನನ್ನು ಹೀಗೆ ತುಂಡು ತುಂಡಾಗಿ ಕತ್ತರಿಸಿ ಉಪ್ಪು ನೀರಿನ ನದಿಯಲ್ಲಿ ತೇಲಿಸುವರು. ಯಾವ ಮಾನವನು ತನ್ನ ಪೋಷಣೆಯಲ್ಲಿ ಮಾತ್ರ ಆಸಕ್ತನಾಗಿ ಪುತ್ರ, ಭೃತ್ಯ, ಕಲತ್ರ ಮುಂತಾದ ಏನೂ ದಿಕ್ಕಿಲ್ಲದ ಬಂಧುವರ್ಗವನ್ನು ಬಿಡುವನು ಅವನು ಪಾಪಫಲವನ್ನು ಭುಂಜಿಸುವನು. ದುರ್ಭಿಕ್ಷ ಅಥವಾ ಗಾಬರಿಯ ಸಮಯಗಳಲ್ಲಿಯೂ ದೀನಬಂಧು ಜನರನ್ನು ಬಿಟ್ಟ ಮಾನವನು ಹಸಿವನ್ನು ತಡೆಯಲಾರದೆ ಯಮದೂತರು ತನ್ನ ದೇಹದಿಂದ ಕಿತ್ತುಕೊಟ್ಟ ಮಾಂಸಗಳನ್ನು ತಿನ್ನುವನು. ಯಾವ ಪಾಪಿಯು ಲಂಚವನ್ನು ತೆಗೆದುಕೊಂಡು ಜೀವಿಸುತ್ತಾ ಲೋಭದಿಂದ ಶರಣಾಗತರನ್ನು ಪರಿತ್ಯಾಗ ಮಾಡುವನೋ ಅವನನ್ನು ಯಮಕಿಂಕರರು ಯಂತ್ರಕ್ಕೆ ಹಾಕಿ ಪೀಡಿಸುವರು. ಯಾರು ತಾವು ಹುಟ್ಟಿದಂದಿನಿಂದ ಅರ್ಜಿಸಿದ ಪುಣ್ಯಕರ್ಮವನ್ನು ವಿಕ್ರಯಿಸುವರೋ ಅವರು ಎದುರಿಗೆ ಕಾಣಿಸುತ್ತಿರುವ ಈ ಪಾಪಿಗಳಂತೆ ಕಲ್ಲಿನಲ್ಲಿಟ್ಟು ರುಬ್ಬುಗುಂಡುಗಳಿಂದ ಅರೆಯಲ್ಪಡುವರು. ಪರರ ನ್ಯಾಸವನ್ನು ಅಪಹರಿಸಿದ ಪಾಪಿ ನರರು ಎಲ್ಲ ಅವಯವಗಳಲ್ಲಿ ಕಟ್ಟಿ ಹಾಕಲ್ಪಟ್ಟವರಾಗಿ ಕ್ರಿಮಿ, ಚೇಳು, ರಣಹದ್ದುಗಳಿಂದ ಹಗಲು ರಾತ್ರಿಗಳೆಲ್ಲ ತಿನ್ನಲ್ಪಡುವರು. ಆ ಪಾಪಿಗಳು ಹಸಿವಿನ ಪೀಡೆಯಿಂದ ಬಡವಾಗಿ ನೀರಡಿಕೆಯಿಂದ ಒಣಗಿ ಬಿದ್ದು ಹೋದ ನಾಲಿಗೆ, ತುಟಿ, ದವಡೆಗಳುಳ್ಳವರಾಗಿ ಹೆಚ್ಚಾದ ವೇದನೆಯಿಂದ ನ್ಯಾಸಾಪಹಾರದ ಫಲವನ್ನು ಅನುಭವಿಸುವರು. ಹಗಲು ಹೊತ್ತಿನಲ್ಲಿ ನಿಷಿದ್ಧವಾದ ಸ್ತ್ರೀ ಸಂಗವನ್ನು ಮಾಡುವವರು, ಪರಸ್ತ್ರೀಯರೊಡಗೂಡಿ ರತಿಸುಖವನ್ನು ಅನುಭವಿಸುವವರು ಆ ಪಾಪಕ್ಕೆ ಅನುರೂಪವಾದ ಫಲವನ್ನು ಭುಂಜಿಸುವರು. ಇತ್ತ ಕಬ್ಬಿಣದ ತೀಕ್ಷ್ಣವಾದ ಮುಳ್ಳುಗಳಿಂದ ತುಂಬಿರುವ ಶಾಲ್ಮಲಿ ವೃಕ್ಷವನ್ನು ನೋಡು. ಹಗಲು ಸ್ತ್ರೀಸಂಗ ಮಾಡಿರುವ ಪಾಪಿಗಳು ಶಾಲ್ಮಲಿ ವೃಕ್ಷಕ್ಕೆ ಏರಿಸಲ್ಪಟ್ಟು ಮುಳ್ಳಿನಿಂದ ಸುರಿಯುವ ರಕ್ತಧಾರೆಯುಳ್ಳವರಾಗಿ ವೇದನೆಯನ್ನು ಅನುಭವಿಸುತ್ತಿರುವರು. ಪುರುಷೋತ್ತಮನೇ, ಇತ್ತ ಯಮಕಿಂಕರರು ಪರಸ್ತ್ರೀ ಸಂಗ ಮಾಡಿದ ಪಾಪಿಗಳನ್ನು ಮೂಷೆಯಲ್ಲಿ ಹಾಕಿ ಸುಡಲ್ಪಡುತ್ತಿರುವುದನ್ನು ನೋಡು. ಯಾವ ನರನು ಅಹಂಕಾರಿಯಾಗಿ ಉಪಾಧ್ಯಾಯನನ್ನು ತಿರಸ್ಕರಿಸಿ ವೇದವನ್ನು ಅಧ್ಯಯನ ಮಾಡುವನೋ ಅಥವಾ ಶಾಸ್ತ್ರವನ್ನು ಪಠಿಸುವನೋ ಅವನು ಹೀಗೆ ತಲೆಯಲ್ಲಿ ಕಲ್ಲನ್ನು ಹೊರಿಸಿದ ದುಃಖವನ್ನು ಹೊಂದುವನು. ಜನರು ಸಂಚರಿಸುವ ಮಾರ್ಗದಲ್ಲಿ ಕಲ್ಲನ್ನು ಹೊರಿಸಿ ಬಹಳ ಪೀಡಿಸಲ್ಪಟ್ಟ ಪಾಪಿಯು ಹಸಿವಿನಿಂದ ಬಳಲಿ ಹಗಲು ರಾತ್ರಿಯಲ್ಲೆಲ್ಲ ಕಲ್ಲಿನ ಭಾರದಿಂದ ನೊಂದ ತಲೆಯುಳ್ಳವನಾಗಿ ಕ್ಲೇಶವನ್ನು ಅನುಭವಿಸುವನು. ಯಾವ ಮನುಜರು ನೀರಿನಲ್ಲಿ ಮೂತ್ರ, ಮಲ, ಶ್ಲೇಷ್ಮಗಳನ್ನು ವಿಸರ್ಜಿಸುವರೋ ಅಂತಹ ಪಾಪಿಗಳು ಶ್ಲೇಷ್ಮ, ಮಲ, ಮೂತ್ರಗಳ ದುರ್ಗಂಧದಿಂದ ಕೂಡಿದ ನರಕವನ್ನು ಸೇರಿ ಇರುವರು. ಇತ್ತ ಕಡೆ ಇರುವ ಪಾಪಿಗಳು ಹಸಿವು ತಡೆಯಲಾರದೆ ಅನ್ಯೋನ್ಯವಾಗಿ ಮಾಂಸವನ್ನು ಕಿತ್ತು ತಿನ್ನುತ್ತಿರುವರು. ಹಿಂದೆ ಇವರು ಸೇರಿದಾಗ ಅತಿಥಿ ಸತ್ಕಾರವನ್ನು ಮಾಡದೆ ಒಬ್ಬರನ್ನು ಬಿಟ್ಟು ಒಬ್ಬರು ಭುಂಜಿಸಿರುವರು. ಯಾರು ಅಭ್ಯಾಸ ಮಾಡಿ ವೇದಗಳನ್ನು ಬಿಡುವರೋ ಹಾಗೆ ಯಾವ ಆಹಿತಾಗ್ನಿಗಳು ಅಗ್ನಿಯನ್ನು
ಉದ್ವಾಸನ ಮಾಡುವರೋ ಅಂತಹ ಈ ಪಾಪಿಗಳು ಗಿರಿ ಶಿಖರಗಳಿಂದ ಮತ್ತೆ ಮತ್ತೆ ಕೆಳಕ್ಕೆ ತಳ್ಳಲ್ಪಡುವರು. ಯಾವ ಮಾನವರು ಕಾಮತಾಪದಿಂದ ದ್ವಿತೀಯ ವಿವಾಹಿತಳಾದ ಪ್ರಿಯೆಯೊಡನೆ ಜೀರ್ಣರಾಗುತ್ತಾ ಬಂದು ಬದುಕುವರೋ ಅಂತಹವರು ಕ್ರಿಮಿರೂಪವಾಗಿ ನರಕದಲ್ಲಿ ಇರುವೆಗಳಿಂದ ತಿನ್ನಲ್ಪಡುವರು. ನೀಚನು ಮಾಡುವ ದಾನವನ್ನು ಪ್ರತಿಗ್ರಹಿಸುವುದರಿಂದಲೂ ಯಾಗ ಮಾಡಿಸುವುದರಿಂದಲೂ ನಿತ್ಯವಾದ ಪರಸೇವೆಯಿಂದಲೂ ನರನು ಕಲ್ಲಿನ ಮಧ್ಯದಲ್ಲಿ ಹುಟ್ಟುವ ಕೀಟದ ಜನ್ಮವನ್ನು ಸತತವಾಗಿ ಹೊಂದುವನು. ಪೋಷ್ಯವರ್ಗ, ಮಿತ್ರರ ತಂಡ ಮತ್ತು ಅತಿಥಿ ಅಭ್ಯಾಗತ ಇವರು ನೋಡುತ್ತಿದ್ದರೂ ಇವರನ್ನು ಬಿಟ್ಟು ತಾನೊಬ್ಬನೇ ಮಿಷ್ಟಾನ್ನವನ್ನು ಭುಂಜಿಸಿದ ಪಾಪಿಯು ಉರಿಯುತ್ತಿರುವ ಕೆಂಡದ ರಾಶಿಯನ್ನು ನುಂಗುತ್ತಾನೆ. ರಾಜನೇ, ಯಾವ ಕಾರಣದಿಂದ ಈ ಪಾಪಿಯು ಜನರ ಬೆನ್ನಿನ ಮಾಂಸವನ್ನು ಕಿತ್ತು ತಿಂದಿರುವನೋ ಆ ಕಾರಣದಿಂದ ಭಯಂಕರವಾದ ತೋಳಗಳು ಬಂದು ಇವನ ಪೃಷ್ಠ ಮಾಂಸವನ್ನು ನಿತ್ಯದಲ್ಲಿಯೂ ತಿನ್ನುವವು. ಉಪಕಾರ ಮಾಡಿರುವ ಮಹಾಶಯರ ವಿಷಯದಲ್ಲಿ ಕೃತಜ್ಞತೆಯನ್ನು ಮರೆತಿರುವ ಈ ಅಧಮನು ಕುರುಡನೂ ಕಿವುಡನೂ ಮತ್ತು ಮೂಗನೂ ಆಗಿ ಹಸಿವಿನ ಪೀಡೆಯಿಂದ ಭ್ರಮಿಸುತ್ತಿರುವನು. ಇವನು ಕೃತಜ್ಞನೂ ಮಿತ್ರರಿಗೆ ಅಪಕಾರ ಮಾಡಿದವನು ದುಷ್ಟಬುದ್ಧಿಯುಳ್ಳವನೂ ಆಗಿರುವನು. ಆದ್ದರಿಂದ ತಪ್ತ ಕುಂಭದಲ್ಲಿ ಬಿದ್ದು ವಿಲಪಿಸುತ್ತಾ ಬತ್ತಿ ಹೋಗುತ್ತಿರುವನು. ಅಂತಹ ಕೃತಜ್ಞನಾದ ಪಾಪಿಯು ತಪ್ತ ಕುಂಭದ ಯಾತನೆಯನ್ನು ಅನುಭವಿಸಿ ಕ್ರಮವಾಗಿ ಸುಡುವ ಮರಳಿನ ನರಕ, ಯಂತ್ರಪೀಡೆಯನ್ನು ಕೊಡುವ ನರಕ, ಹಸಿಪತ್ರವನ ಮತ್ತು ಗರಗಸದಿಂದ ಸೀಳಿ ಪೀಡಿಸುವ ನರಕಗಳಲ್ಲಿ ಯಾತನೆಯನ್ನು ಅನುಭವಿಸುವನು. ಮತ್ತು ಕಾಲಸೂತ್ರ ನರಕದಲ್ಲಿ ಅಂಗಾಂಗಗಳ ಛೇದನವನ್ನು ಇನ್ನೂ ಅನೇಕ ಬಗೆಯ ಯಾತನೆಗಳನ್ನು ಅನುಭವಿಸುವನು. ಅದನ್ನೆಲ್ಲ ಕಳೆದು ಹೇಗೆ ಈ ಪಾಪದಿಂದ ಶುದ್ಧನಾಗುವನೋ ನಾನಂತೂ ಅದನ್ನು ತಿಳಿಯಲಾರೆನು. ನಿರಂತರವೂ ಜೊತೆಯಾಗಿದ್ದು ಶ್ರಾದ್ದಾನ್ನವನ್ನು ಭುಂಜಿಸುವ ಪಾಪಿ ವಿಪ್ರರು ಅನ್ಯೋನ್ಯವಾಗಿ ಸೇರಿಕೊಂಡು ಸರ್ವಾವಯವಗಳಿಂದ ಹರಿಯುವ ನೊರೆಯನ್ನು ಪಾನ ಮಾಡುವರು. ಸುವರ್ಣವನ್ನು ಕದ್ದವನು, ಬ್ರಹ್ಮಹತ್ಯೆ ಮಾಡಿದವನು, ಮದ್ಯಪಾನಿಯೂ ಮತ್ತು ಗುರುಪತ್ನಿ ಸಂಗ ಮಾಡಿದವನೂ ಆದ ಮಹಾಪಾತಕಿಗಳು ಮೇಲೆ ಕೆಳಗೆ ಎಲ್ಲೆಡೆಗಳಲ್ಲಿಯೂ ಹತ್ತಿ ಉರಿಯುವ ಬೆಂಕಿಯಲ್ಲಿ ಸುಡಲ್ಪಡುವರು. ಹಾಗೆ ಅನೇಕ ಸಹಸ್ರಾರು ವರ್ಷಗಳವರೆಗೆ ಬೆಂಕಿಯಲ್ಲಿ ಬೆಂದು ಕಡೆಗೆ ಕುಷ್ಠರೋಗ, ಕ್ಷಯರೋಗಾದಿ ಪಾಪ ಚಿಹ್ನೆಯಿಂದ ಕೂಡಿ ಮಾನವ ಜಾತಿಯಲ್ಲಿ ಜನಿಸುತ್ತಾರೆ. ರಾಜನೇ, ಮತ್ತು ಆ ಪಾಪಿಗಳು ಒಂದು ಕಲ್ಪಕಾಲವು ಮುಗಿಯುವವರೆಗೂ ಸಾವು, ನರಕಯಾತ್ರೆ, ಪುನರ್ಜನ್ಮಗಳನ್ನು ಹೊಂದಿ ಮತ್ತೆ ಅಂತಹ ಮಹಾರೋಗವನ್ನು ಅನುಭವಿಸುವರು. ಗೋಹತ್ಯೆಯನ್ನು ಮಾಡಿದವನು ಮಹಾಪಾತಕದ ಫಲಭೋಗಕ್ಕಿಂತ ಸ್ವಲ್ಪ ಕಡಿಮೆಯಾಗಿ 3 ಜನ್ಮಗಳಲ್ಲಿ ನರಕವನ್ನು ಅನುಭವಿಸುವನು. ಹಾಗೆ ಎಲ್ಲ ಉಪಪಾತಕಗಳಿಗೂ ಸ್ವಲ್ಪ ಮಾತ್ರ ಕಡಿಮೆಯಾದ ಯಾತನೆಯು ಫಲವಾಗಿರುವುದು. ಇದು ಸಮಸ್ತ ಶಾಸ್ತ್ರಗಳ ನಿರ್ಣಯವು. ಯಾತನೆಯನ್ನು ಭುಂಜಿಸಿ ನರಕದಿಂದ ಚ್ಯುತಿ ಹೊಂದಿದ ಜಂತುಗಳು ಯಾವ ಯಾವ ಪಾಪಶೇಷದಿಂದ ಯಾವ ಯಾವ ಜಾತಿಯಲ್ಲಿ ಜನ್ಮವೆತ್ತುವರೆಂಬುದನ್ನು ವಿವರಿಸುವ ನನ್ನ ವಾಕ್ಯವನ್ನು ಕೇಳು. ಇತಿ ಶ್ರೀ ಮಾರ್ಕಂಡೇಯ ಮಹಾಪುರಾಣೆ ಸ್ವಕೃತಕರ್ಮ ಭೋಗ ನಿರೂಪಣಂ ನಾಮ 14ನೇಯ. ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀಮದ್ ಮಾರ್ಕಂಡೇಯ ಮಹಾಪುರಾಣದ 15ನೇಯ ಅಧ್ಯಾಯವಾದ ಕರ್ಮಫಲವನ್ನು ಕೇಳಿದ ವೈಶ್ಯರಾಜನು ನರಕ ಜಂತುಗಳನ್ನು ಉದ್ಧಾರ ಮಾಡುತ್ತಾ ತಾನು ಸದ್ಗತಿಯನ್ನು ಹೊಂದಿರುವುದು ಎಂಬ ವಿಚಾರ ಮಾಡೋಣ. ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನನ್ನು ಒತ್ತಿ ನಾವು ಹಾಕುವ ಎಲ್ಲ ವಿಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ.
ಕೃಷ್ಣಂ ನಾರಾಯಣಂ ವಂದೇ ಕೃಷ್ಣಂ ವಂದೇ ವ್ರಜಪ್ರಿಯಂ ಕೃಷ್ಣಂ ದ್ವೈಪಾಯನಂ ವಂದೇ ಕೃಷ್ಣಂ ವಂದೇ ಪೃತಾಸುತಂ ಶ್ರೀಕೃಷ್ಣಾಯ ನಮಃ.